ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹೊಸ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದು ಮಹತ್ವದ ಮಾಹಿತಿ ಆದ್ರೆ ನಮಗೆ ಸಿಕ್ಕಿರುವಂತದ್ದು. ಸೊ ಅವರು ಒಂದು ಮಹತ್ವದ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು. ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗಿರೋದೆ. ಸೊ ಯಾಕಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗ್ತಿರುವಂತಹ ಬದಲಾವಣೆಗಳು ನಿಮಗೆಲ್ಲ ಗೊತ್ತು. ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಆದ್ರೆ ಕಂಪ್ಲೀಟ್ ಆಗಬೇಕು, ಮರು ಅರ್ಜಿ ಸಲ್ಲಿಕೆ ನಡಿಬೇಕು ಅಂತ ಹೇಳಿ. ಸೊ ನಿಮ್ಗೆಲ್ಲ ಗೊತ್ತು. ಇದರ ರಿಲೇಟೆಡ್ ಡಿ.ಕೆ. ಶಿವಕುಮಾರ್ ಅವರು ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಹಾಗೇನು ಚಾನಲ್ಗೆ ಪ್ರತಿಯೊಬ್ಬರು ಮರಿದೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಮಿಸ್ ಮಾಡದೆ ಪ್ರತಿಯೊಬ್ಬರು ಲೈಕ್ ಅನ್ನ ಮಾಡಿ. ಸೊ ಹೊಸ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಗಿದ್ದ ಆದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಿಷ್ಟು ಮಹತ್ವದ ಬದಲಾವಣೆಗಳನ್ನ ಮಾಡ್ತಾರೆ. ಆ ಮಹತ್ವದ ಬದಲಾವಣೆಗಳಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ ಮುಂದೆ ನಿಮ್ಗೆ ಪ್ರತಿ ತಿಂಗಳು ಬರಬೇಕು ಅಂತ ಅಂದ್ರೆ ಮರುಪರಿಶೀಲನೆ ಕಂಪ್ಲೀಟ್ ಆಗಬೇಕು, ಮರು ಅರ್ಜಿ ಸಲ್ಲಿಕೆ ಆದ್ರೆ ನಡಿಬೇಕು ಅಂತ ಹೇಳಿ. ಸೊ ಏನಕ್ಕೆ ನಡಿಬೇಕು, ಒಂದು ಮೈನ್ ರೀಸನ್ಸ್ ಅನ್ನ ಕೊಡ್ತಾರೆ. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಮಿಸ್ಯೂಸ್ ಆದ್ರೆ ಆಗ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಾದ್ರೆ ಮೃತಪಟ್ಟಿರ್ತಾರೋ ಇಂತಹವರ ಬ್ಯಾಂಕ್ ಖಾತೆಗೆ ಹೋಗ್ತಾ ಇದೆ, ಅದನ್ನ ಸ್ಟಾಪ್ ಮಾಡಬೇಕು. ಸುಮಾರು ಕೋಟಿ ಹಣ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರಾದ್ರೆ ಮೃತಪಟ್ಟಿರ್ತಾರೋ ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ, ಅದನ್ನ ಸ್ಟಾಪ್ ಮಾಡಬೇಕು. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆಯನ್ನ ಮಾಡ್ತೀವಿ ಅಂತ ಹೇಳಿದರೆ. ಸೊ ಮರುಪರಿಶೀಲನೆ ಯಾವ ರೀತಿ ನಡೆಯುತ್ತೆ, ನಿಮ್ಗೊಂದು ಅಪ್ಲಿಕೇಶನ್ ಕೊಡ್ತಾರೆ. ಆ ಒಂದು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ಒಂದು ಫೇಸ್ ವೆರಿಫಿಕೇಶನ್ ಇರುತ್ತೆ, ಬಯೋಮೆಟ್ರಿಕ್ ಇರುತ್ತೆ. ಇದನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಮರು ಅರ್ಜಿ ಸಲ್ಲಿಕೆ ಏನಿದೆ ಅದು ಬಂದು ಕಂಪ್ಲೀಟ್ ಆಗುತ್ತೆ. ಸೊ ಇದರ ರಿಲೇಟೆಡ್ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಸೊ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಮಾಡೋದಕ್ಕೆ ಈಗಾಗ್ಲೇ ಒಂದು ಅಪ್ಲಿಕೇಶನ್ ಅನ್ನ ಜೊತೆಗೆ ಒಂದು ವೆಬ್ ಪೇಜ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿರುವಂತದ್ದು. ಇದರ ಒಂದು ಫೈನಲ್ ಕನ್ಕ್ಲೂಷನ್ ಆದ್ರೆ ನಡೀತಿದೆಯಂತೆ. ಫೈನಲ್ ಸ್ಟೆಪ್ ಅಲ್ಲಿ ಅವ್ರದ್ದು ಒಂದು ವೆರಿಫಿಕೇಶನ್ ನಡೀತಾ ಇದೆಯಂತೆ. ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಒಂದು ಅಪ್ಲಿಕೇಶನ್ ಏನ್ ಅದಕ್ಕೆ ಬಿಲ್ಡ್ ಮಾಡಿದ್ದಾರೆ ಅದರ ಒಂದು ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆಯಂತೆ. ಇನ್ನ ಫೈನಲ್ ಸ್ಟೆಪ್ ವೆರಿಫಿಕೇಶನ್ ಆಗ್ತಿರೋದ್ರಿಂದ ಆ ಫೈನಲ್ ಸ್ಟೆಪ್ ವೆರಿಫಿಕೇಶನ್ ಆಗಿದ್ದ ಆದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಆದ್ರೆ ನಡೆಸ್ತಾರಂತೆ. ಸೊ ಈಗ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆಗೆ ಬೇಕಾಗಿರುವಂತಹ ದಾಖಲಾತಿಗಳೇನು, ಎಲ್ಲಿ ಹೋಗಿ ಮರುಪರಿಶೀಲನೆ ಮಾಡಿಸಬೇಕು, ಇದರ ರಿಲೇಟೆಡ್ ಇರುವಂತಹ ಎಲ್ಲಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಮೈನ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಏನಕ್ಕೆ ಮಾಡ್ತಿದ್ದಾರೆ ಅಂತ ಅಂದ್ರೆ, ಗೃಹಲಕ್ಷ್ಮಿಯರು ಈಗಾಗಲೇ ಯಾರಾದ್ರೂ ಮೃತಪಟ್ಟಿರ್ತಾರೋ ಅಂತಹವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ, ಅದನ್ನ ಸ್ಟಾಪ್ ಮಾಡಬೇಕು. ಒನ್ ಆಫ್ ದಿ ಮೈನ್ ರೀಸನ್. ಅಂಡ್ ನೆಕ್ಸ್ಟ್ ರೀಸನ್ ಬಂದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಟ್ಯಾಕ್ಸ್ ಪೇಯರ್ಸ್ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಿದೆ, ಅದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಇದು ಬಂದು ಇನ್ನೊಂದು ಮೈನ್ ರೀಸನ್ ಆದ್ರೆ ಆಗಿರುತ್ತೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆಗೆ ಬೇಕಾಗಿರುವ ದಾಖಲಾತಿಗಳೇನು, ನಿಮ್ಮ ಹತ್ರ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ ನಿಮ್ಗೆ ಕಂಪಲ್ಸರಿ ಆಗಿ ಮನೆಯ ಯಜಮಾನಿದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಅನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ಇಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ವೋಟರ್ ಐಡಿ, ಪಾನ್ ಕಾರ್ಡ್ ಅನ್ನ ಕೊಡಬೇಕು, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅನ್ನ ಕೊಡಬೇಕಾಗುತ್ತೆ, ಪತಿ ಮೊಬೈಲ್ ನಂಬರ್ ಅನ್ನ ಕೊಡಬೇಕಾಗುತ್ತೆ, ಅವರ ಒಂದು ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಒಂದು ಮರುಪರಿಶೀಲನೆಗೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮರುಪರಿಶೀಲನೆಗೆ ಬಿಪಿಎಲ್ ರೇಷನ್ ಕಾರ್ಡ್ ಆದ್ರೂ ಪರವಾಗಿಲ್ಲ, ಎಪಿಎಲ್ ರೇಷನ್ ಕಾರ್ಡ್ ಆದ್ರೂ ಪರವಾಗಿಲ್ಲ, ಅಂತ್ಯೋದಯ ರೇಷನ್ ಕಾರ್ಡ್ ಆದ್ರೂ ಸಹ 3 ರೇಷನ್ ಕಾರ್ಡ್ ಬಳಕೆದಾರರು ಇದಕ್ ಬಂದ್ಬಿಟ್ಟು ಒಂದು ಎಲಿಜಿಬಲ್ ಆದ್ರೆ ಇರ್ತಾರೆ. ಓಕೆನಾ. ಸೊ ಈ ಒಂದು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಹಾಗಿದ್ರೆ ಮರುಪರಿಶೀಲನೆ ಯಾವ ರೀತಿಯಾಗಿ ಮಾಡ್ತಾರೆ? ಸೊ ಈ ಮರುಪರಿಶೀಲನೆ ಬಂದು 2 ರೀತಿಯಲ್ಲಿ ನಡೆಯುತ್ತೆ. ಒಂದು, ಇವು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ನಡೆಯುವಂತದ್ದು. ಬೆಂಗಳೂರು 1, ಕರ್ನಾಟಕ 1 ಇದಕ್ಕೆ ಒಂದು ಆಕ್ಸೆಸ್ ಅನ್ನ ಕೊಡ್ತಾರೆ, ಅಲ್ಲಿ ಅವರು ಮರುಪರಿಶೀಲನೆಯನ್ನ ಮಾಡಬಹುದು. ಅಂಡ್ ನೆಕ್ಸ್ಟ್ ಗೃಹ ಜ್ಯೋತಿ ಯೋಜನೆ ರೀತಿಯಲ್ಲೇ ಗೃಹಲಕ್ಷ್ಮಿ ಯೋಜನೆಗೂ ನಿಮ್ಮ ಒಂದು ಮನೆ ಬಾಗಿಲಿಗಿನ ಅಧಿಕಾರಿಗಳು ಬಂದು ಈ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಕಂಪ್ಲೀಟ್ ಮಾಡ್ತಾರಂತೆ. ಸೊ ಸಿಂಪಲ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ನಿಮ್ಮ ಒಂದು ಮನೆ ಬಾಗಿಲಿಗೆ ಬರ್ತಾರೆ, ಅವ್ರ ಹತ್ರ ಒಂದು ಅಪ್ಲಿಕೇಶನ್ಸ್ ಇರುತ್ತೆ ಅವ್ರ ಮೊಬೈಲ್ ಅಲ್ಲಿ, ಜೊತೆಗೆ ನಿಮ್ಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕೊಡ್ತಾರೆ. ಕೊಟ್ಟಿದ್ದಾದ್ಮೇಲೆ ನಾನು ಆಗ್ಲೇ ಏನ್ ಡಾಕ್ಯುಮೆಂಟ್ಸ್ ಅನ್ನ ಕೇಳಿದೆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ. ನೀವು ಆ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಅವರು ಎಲ್ಲಾ ಒಂದು ಎಂಟ್ರಿ ಮಾಡ್ಕೊಂಡು ನಿಮ್ಮ ಹತ್ರ ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು, ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ, ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ, ಬ್ಯಾಂಕ್ ಅಕೌಂಟ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆಯಾ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಯಾವುದು ಅಂತ ಹೇಳಿ. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ನಿಮ್ಮ ಹತ್ರ ಕೇಳಿ, ಆ ಕ್ವಶನ್ಸ್ ಎಲ್ಲ ಕೇಳಿದ ಆದ್ಮೇಲೆ ನಿಮ್ಮ ಒಂದು ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಿ ನಿಮ್ಮ ಒಂದು ಮರುಪರಿಶೀಲನೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಅಲ್ಲಿಗೆ ಬಂದ್ಬಿಟ್ಟು ನಿಮ್ಮ ಮರುಪರಿಶೀಲನೆ ಕಂಪ್ಲೀಟ್ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಬರ್ತಾರೆ. ಸೊ ಯಾರು ಬರ್ತಾರೆ, ಒಂದು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಇಲ್ಲ ಅಂತಂದ್ರೆ ಸರ್ಕಾರಿ ಅಧಿಕಾರಿಗಳು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಯಾರಾದ್ರೂ ಬರ್ತಾರೇನೋ ಅಫಿಷಿಯಲ್ಸ್ ಬಂದು ನಿಮ್ಮ ಒಂದು ವೆರಿಫಿಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಸೊ ಇಲ್ಲಿ ಕೆಲವೊಬ್ಬರಿಗೆ ಒಂದು
ಡೌಟ್ ಇರುತ್ತೆ, ನೀವೇನೋ ಹೇಳ್ತಾ ಇದ್ದೀರಾ ಕರೆಕ್ಟ್, ಅವ್ರು ನಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಮಾಡ್ಕೊಡ್ತಾರೆ, ಸೊ ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿರ್ತೀನಿ, ನಾನು ಫ್ರೀ ಇರೋದಿಲ್ಲ, ನನಗೆ ಯಾವ ರೀತಿಯಾಗಿ ನಾನು ಮತ್ತೆ ಮಿಸ್ ಆಗುತ್ತಾ ಅಂತ ನೀವು ಕೇಳ್ತೀರಲ್ವಾ. ಸೊ ಇಂಥವರಿಗೆ ಮಿಸ್ ಆಗಬಾರ್ದು ಅಂತ ಹೇಳಿ ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಒಂದು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಬೆಂಗಳೂರು ಒನ್, ಕರ್ನಾಟಕ ಒನ್, ಗ್ರಾಮ ಒನ್ಗೆ ಹೋಗಿನೇ ಸಹ ನೀವು ಮರುಪರಿಶೀಲನೆ ಆದ್ರೆ ಮಾಡಿಸ್ಕೋಬಹುದು ಅಂತ ಹೇಳಿ ಕ್ಲಿಯರ್ ಆಗಾದ್ರೆ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ. ಸೊ ಹಾಗಿದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಏನಿದೆ, ಈ ಮರುಪರಿಶೀಲನೆ ನಾವು ಈಗಲೇ ಮಾಡಿಸ್ಬೇಕಾ ಅಂತ ಹೇಳಿ ನೀವು ಕೇಳಬಹುದು. ನೋಡಿ, ಇದ್ರ ಬಗ್ಗೆ ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಮರುಪರಿಶೀಲನೆಗೆ ಇನ್ನೇನು ಎಲ್ಲಾ ತರದ ಫೈನಲ್ ಸಿದ್ಧತೆಗಳು ನಡೀತಾ ಇದೆ, ನಾವು ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ತೀವಿ, ಇದಕ್ಕೊಂದು ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತೀವಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ನಾನು ಫಲಾನುಭವಿಗಳಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮರುಪರಿಶೀಲನೆ ಹೆಸರು ಇಟ್ಕೊಂಡು ಯಾರಾದ್ರೂ ನಿಮಗೆ ಫೋನ್ ಮಾಡಿ ಒಂದು OTP ಅನ್ನ ಹೇಳಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಹೇಳಿ, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂತ ಅಂದ್ರೆ ನೀವು ನಿಮ್ಮ ಒಂದು OTP ಅನ್ನ ಹೇಳಿ ಅಂತ ಅವ್ರೇನಾದ್ರೂ ನಿಮ್ಮ ಹತ್ರ ಕೇಳಿದಾಗ ದಯವಿಟ್ಟು ಯಾರೇ ಆಗ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ಅಥವಾ ನೀವು OTPs ಅನ್ನ ಏನು ಶೇರ್ ಮಾಡೋದಕ್ಕೆ ಹೋಗಬೇಡಿ. ಗೃಹಲಕ್ಷ್ಮಿ ಯೋಜನೆಯ ಹೆಸರು ಇಟ್ಕೊಂಡು ನಿಮಗೆ ಹಣದಲ್ಲಿ ಮೋಸ ಆಗ್ಬಹುದು, ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವಂತಹ ಎಲ್ಲಾ ದುಡ್ಡನ್ನ ಅವ್ರು ಎತ್ಕೊಬಿಡಬಹುದು ನೀವು OTPs ಅನ್ನ ಕೊಟ್ಟಾಗ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಾನು ಮತ್ತೊಂದ್ಸಾರಿ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೋತಾ ಇದ್ದೀನಿ, ಮರುಪರಿಶೀಲನೆ ಅನ್ನುವಂಥದ್ದು ಕಂಪಲ್ಸರಿ, ಬಟ್ ಸದ್ಯಕ್ಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸರ್ಕಾರದ ಕಡೆಯಿಂದ ಮರುಪರಿಶೀಲನೆ ಮಾಡುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗಿಲ್ಲ, ಬಟ್ ಆ ಮರುಪರಿಶೀಲನೆಗೆ ಬೇಕಿರುವಂತಹ ಎಲ್ಲಾ ಸಿದ್ಧತೆಗಳನ್ನ ನಡೆಸ್ಕೋತಾ ಇದ್ದಾರೆ. ಸೊ ನೀವು ಹಾಗಾಗಿ ಫಲಾನುಭವಿಗಳು ವೆಯ್ಟ್ ಮಾಡಬೇಕು. ನಮಗೆ ಎಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಅಂತ ಹೇಳಿ ಯಾರೋ ಒಬ್ರು ಬರ್ತಾರೆ ಮೋಸ ಮಾಡೋದಕ್ಕೆ, ನಿಮ್ಮ ಹತ್ರ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡಿ, OTP ಕಳಿಸಿದ್ದೀನಿ, OTP ಹೇಳಿ ಗೃಹಲಕ್ಷ್ಮಿ ಮರುಪರಿಶೀಲನೆ ಮಾಡ್ತೀನಿ ಅಂತ ಅವ್ರೇನಾದ್ರೂ ಹೇಳಿದಾಗ ನೀವು ನಿಮ್ಮ ಒಂದು OTP ಅನ್ನ ಇಲ್ಲ ಅಂತ ಅಂದ್ರೆ ನಿಮ್ಮ ಒಂದಿಷ್ಟು ಪರ್ಸನಲ್ ಡೀಟೇಲ್ಸ್ ಅನ್ನ ಕೊಟ್ಟಾಗ ನಿಮಗೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಪ್ರತಿಯೊಂದು ಫಲಾನುಭವಿನೂ ಸಹ ಇದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಪಕ್ಕದ ಮನೆಯವರಿಗೆ ಅಥವಾ ನಿಮಗೆ ಬೇಕಿರುವಂತ ಎಲ್ರಿಗೂ ಹೇಳಿ, ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಹತ್ರದಲ್ಲೇ ಸ್ಟಾರ್ಟ್ ಆಗುತ್ತಂತೆ, ಸರ್ಕಾರದ ಕಡೆಯಿಂದ ಹೇಳ್ತಾರೆ, ಅಲ್ಲಿಯವರೆಗೂ ನಿಮ್ಮ ಡೀಟೇಲ್ಸ್ ಯಾರಿಗೂ ಕೊಡಬೇಡಿ, ಯಾರ ಹತ್ರನೂ ಹೋಗ್ಬೇಡಿ, ಒಂದು ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಮಾಡ್ಕೊಡಿ ಅಂತ ಹೇಳಿ ಎಲ್ರಿಗೂ ಸಹ ಹೇಳಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ, ಈಗ ನಮ್ಗೆ ಇಷ್ಟೆಲ್ಲ ಏನ್ ಗೊತ್ತಾಗಿದೆ, ಇದು ಬಂದು ಅಫಿಷಿಯಲ್ ಇನ್ಫಾರ್ಮೇಶನ್, ಮರುಪರಿಶೀಲನೆ ಈ ರೀತಿಯಾಗಿ ನಡೆಯುತ್ತೆ ಅಂತ ಹೇಳಿ. ಬಟ್ ಸರ್ಕಾರದ ಕಡೆಯಿಂದ ಫೈನಲ್ ಗೈಡ್ ಲೈನ್ಸ್ ಅನ್ನ ಕೊಡ್ತಾರೆ, ಮರುಪರಿಶೀಲನೆ ಯಾವಾಗಿಂದ ಶುರು ಅಂತ ಹೇಳಿ ಹೇಳ್ತಾರೆ, ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾರೆ. ಎಲ್ಲಾ ಒಂದು ಮೀಡಿಯಾ ಚಾನಲ್ಸ್ ಅಲ್ಲಿ ಗೊತ್ತಾಗುತ್ತೆ. ಆ ಮೀಡಿಯಾ ಚಾನಲ್ಸ್ ಮುಖಾಂತರ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಅಫಿಷಿಯಲ್ ಟ್ವಿಟರ್ ಪೇಜ್ ಅಲ್ಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಅಫಿಷಿಯಲ್ ಟ್ವಿಟರ್ ಪೇಜ್ ಅಲ್ಲಿ ಎಲ್ಲದರಲ್ಲೂ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾರೆ, ಮರುಪರಿಶೀಲನೆ ಶುರು ಆಗಿದೆ, ಈ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಇಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ, ಫೈನಲ್ ಡಾಕ್ಯುಮೆಂಟ್ಸ್ ಅನ್ನ, ಫೈನಲ್ ಪ್ರೋಸೆಸ್ ಅನ್ನ ಮುಂದಿನ ದಿನಗಳಲ್ಲಿ ಹೇಳ್ತಾರೆ. ಆ ಮುಂದಿನ ದಿನಗಳಲ್ಲಿ ಹೇಳಿದಾಗ ನಾನು ಖಂಡಿತವಾಗ್ಲೂ ನಿಮ್ಗೆಲ್ಲ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಈ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಓಕೆನಾ. ಸೊ ಇದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ನಿಮ್ಗೆ ಬೇಕು ಅಂತ ಅಂದ್ರೆ ಚಾನಲ್ನ ಈ ಕೂಡಲೇ ಪ್ರತಿಯೊಬ್ಬರು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.